ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸೋಮವಾರ ಆಗಿದ್ದರಿಂದ ನನ್ನ ಮಗಳು ತುಂಬ ಬ್ಯುಸಿ ಇದ್ಲು. ನನ್ನ ಮಕ್ಕಳಿಗೆ ರೆಡಿ ಮಾಡಮ್ಮ ಅಂತ ಹೇಳಿದ್ದು. ಅವ್ರ ಮಕ್ಕಳಿಗೆ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನನ್ನ ಮಗುಗೆ ಹೇಳಿದೆ, ನೀನು ರೆಡಿ ಆಗಪ್ಪ ಅಂತ ಹೇಳಿದೆ. ಅವನು ರೆಡಿ ಆದ. ಅಷ್ಟೊತ್ತಿಗೆ ಅವ್ರ ಅಕ್ಕ ತಿಂಡಿ ಮಾಡಿದ್ಲು. ತಿಂಡಿ ಮೂವರಿಗೂ ಬಾಕ್ಸ್ ಕಟ್ಟಿದ್ಲು. ಅವರು ತಿಂಡಿ ತಿಂದು ರೆಡಿ ಆಗ್ತಾಯಿದ್ರು. ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ತುಂಬಾ ಅಂದರೆ ತುಂಬಾ ಸ್ಮೂತಾಗಿದ್ವು, ತುಂಬಾ ರುಚಿಯಾಗಿದ್ವು. ಅವ್ರ ಮೂವರಿಗೂ ಲಂಚ್ ಬಾಕ್ಸ್ ಕಟ್ಟಿ ಸ್ಕೂಲಿಗೆ ಕಳಿಸ್ತಾಯಿದ್ವಿ. ಅವರು ಹೋಗ್ಬೇಡಮ್ಮ ಇವತ್ತು ಹೋಗ್ಬೇಡಮ್ಮ ಅಂದರು. ಆದರೂ ನಾನು ಅವ್ರ ಮಾತು ಕೇಳಿದ್ರೆ ಅವ್ರು ಸುಳ್ಳು ಹೇಳಿ ಇಲ್ಲ ಹೋಗಲ್ಲ ಅಂತಂದು ಹೇಳಿ ಸುಳ್ಳು ಹೇಳಿ ನಾನು ಅವ್ರ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ದೇವಸ್ಥಾನಕ್ಕೆ ರೆಡಿ ಆದೆ. ಇದೇ ನೋಡಿ ದೇವಸ್ಥಾನ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಂದು. ಕಾಯಿ ಹೊಡ್ಕೊಂಬಾರಮ್ಮ ಅಂತ ಹೇಳಿದರು. ಕಾಯಿ ಹೊಡ್ಕೊಂಬಂದು ಕೊಟ್ಟು ಪೂಜೆಗೆ ಕೊಟ್ಟು ನಾನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕೆ ಒಂಥರ ಏನೋ ಖುಷಿ ಆಗುತ್ತೆ. ಅಲ್ಲಿ ಅಷ್ಟು ಚೆನ್ನಾಗಿ ಅಲ್ಲಿ ನಡೆಯುತ್ತೆ. ಅಲ್ಲಿ ಅಷ್ಟು ಪವರ್ ಇದೆ. ಇವರೇ ನೋಡ್ರಿ ಅರ್ಚಕರು ಉಮೇಶ್ ಅಂತಂದು. ಹಣ್ಣು ಕಾಯಿನೆಲ್ಲ ಒಳಗೆ ಕೊಟ್ಬಿಟ್ಟು ನಾನು ಒಂದ್ಸಲ ಪ್ರದಕ್ಷಿಣೆ ಹಾಕಕ್ಕಂತಂದು ಗರ್ಭಗುಡಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಸ್ವಲ್ಪ ಕೈ ಮುಗಿಯೋಕ್ಕೆ ಜಾಗ ಇದೆ, ಅಲ್ಲಿ ಹೋಗ್ಬಿಟ್ಟು ಮುಗಿದೆ. ಆಮೇಲೆ ಅವ್ರು ಬಂದು ಇಲ್ಲಿ ಕೇಳ್ತಾಯಿದ್ರು, ಅಂದರೆ ಕುಡಿತ ಬಿಡಿಸೋ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಕುಡಿತ ಬಿಡಿಸೋದೊಂದು ವಿಶೇಷತೆ ಇದೆ. ಇಲ್ಲಿ ಯಾರೇ ಆಗಲಿ ಎಂಥವರೇ ಆಗಲಿ ಬಂದವರು, ತುಂಬ ಕುಡಿದು ಬಂದವರು, ತುಂಬ ಕುಡಿತದ ಚಟ ಇರೋರು ಇಲ್ಲಿ ಬಂದರೆ ಕುಡಿತ ಬಿಡಿಸ್ತಾರೆ. ಅಷ್ಟೇ ತುಂಬ ನೇಮ ನಿಷ್ಠೆಯಿಂದಿದ್ದು ಅಷ್ಟೇ ಒಳ್ಳೆಯದಾಗುತ್ತೆ ಅವ್ರಿಗೆ. ಇದರಿಂದ ಬಂದು ಭಕ್ತಿಯಿಂದ ಬಂದು ಇಲ್ಲಿ ಕುಡಿತ ಬಿಟ್ಟು ಒಳ್ಳೊಳ್ಳೆ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಅವ್ರಿಗೂ ತುಂಬಾ ಆಗಿರುತ್ತೆ. ಅದು ಬಿಟ್ಟಾದ್ಮೇಲೂ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿದ್ದ ಸೀದಾ ನಾನು ಹೊರಟ್ಬಿಟ್ಟು ಬಂದೆ. ಇವ್ರ ಹತ್ರ ನೋಡಿ ಸಾಯಿಬಾಬನ ದೇವಸ್ಥಾನ ಬಂತು. ನಾವು ಬರೋದಕ್ಕೆ ಲೇಟ್ ಆಗಿತ್ತು. ನನ್ನ ಮಗಳು ಬಸ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದ್ಲು. ಊಟ ಮಾಡಿ ರೆಸ್ಟ್ ತೊಗೊತಾ ಇದ್ವಿ. ಈಗ ಇಷ್ಟು ನನ್ನ ಇವತ್ತಿನ ಬ್ಲಾಗು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.